ಇಂದು ನಾವು 70ನೇ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದ್ದು ತಾವುಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೈ ಶ್ರೀಮಂತ್. ಇನ್ನು ಕನ್ನಡದ ಉಳಿವಿಗೆ ಆಶಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಮಹನೀಯರು ವೇದಿಕೆಗೆ ಆಗಮಿಸಬೇಕೆಂದು ವಿನಮ್ರ ಅತಿಥಿ ಗಣ್ಯರಿಗೆ ಗೌರವ ಸಮರ್ಪಿಸುತ್ತಿರುವವರು 10ನೇ ತರಗತಿಯ ಎನ್ಸಿಸಿ ಕೆಡೆಟ್ಗಳು. ಶಿಸ್ತಿನಿಂದಲೇ ವ್ಯಕ್ತಿತ್ವ ಬೆಳೆಯುತ್ತದೆ, ಸಮಾಜ ಬೆಳೆಯುತ್ತದೆ, ಅಭಿವೃದ್ಧಿಯಾಗುತ್ತದೆ ಎಂಬ ಭವಿಷ್ಯದ ಕನಸಿನ ಹೆಜ್ಜೆಗಳೊಂದಿಗೆ ಅತಿಥಿ ಗಣ್ಯರಿಗೆ ಗೌರವವನ್ನು ನೀಡುತ್ತಿರುವವರು 9ನೇ ತರಗತಿಯ ಎನ್ಸಿಸಿ ಕೆಡೆಟ್ಗಳು. ಇಂದಿನ ಮಕ್ಕಳೇ ಭವಿಷ್ಯದ ಪ್ರಜೆಗಳು ಎಂಬ ಆಶಾದಾಯಕ ಹಾಗೂ ಸ್ಫೂರ್ತಿಯ ದಾಪುಗಾಲ ನೀಡುತ್ತಾ ಆಗಮಿಸುತ್ತಿರುವವರು 8ನೇ ತರಗತಿಯ ಎನ್ಸಿಸಿ ಕೆಡೆಟ್ಗಳು. ಗೆಳೆಯರು, ಹೃದಯ ಸ್ನೇಹ ಮಂದಿರ ಎಂಬ ಭಾವನೆಯಿಂದ ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಿರುವವರು ಬಾಲಕರ ಪಥಸಂಚಲನದ ತಂಡ. ನಿಮ್ಮೆಲ್ಲರ ಭರವಸೆಯ ಹೆಜ್ಜೆಗಳು ಸರ್ವರಿಗೂ ಸ್ಫೂರ್ತಿಯಾಗಲಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ಎಳವೆಯಲ್ಲಿಯೇ ಶಿಸ್ತನ್ನು ಬೆಳೆಸಿಕೊಂಡು ಉಜ್ವಲ ಭವಿಷ್ಯದ ದಾಪುಗಾಲನ್ನು ಇಡುತ್ತಾ ಅತಿಥಿಗಳಿಗೆ ಗೌರವ ಸಮರ್ಪಿಸುತ್ತಿರುವವರು ಬಾಲಕಿಯರ ಪಥಸಂಚಲನದ ತಂಡ.
ಕಾಣಿಸದೆ ಹೊನ್ನ ಚರಿತೆ ಹಂಪೆಯ ಗುಡಿ ಹಂಪೆಯ ಗುಡಿ ಕೈಗಾರದವರು ಕೂಗಿರಿ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿರಲಿ ಕನ್ನಡ ನುಡಿ ಕನ್ನಡ ನುಡಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವರು ನಮ್ಮ ಕಾಪಾಡೋ ಗುರುವಿವರು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ನಾವುಸಿರಾಡೋ ಗಾಡಿಗಳು ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚೆನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚೆನ್ನ ಇಂಥ ಗುರಿಯಲ್ಲಿ ನನ್ನ ನಿಮ್ಮ ದೊರಕಿದ್ದೆ ಪುಣ್ಯ ನಿಮಗೆ ಕಾವೇರಿ ನೀರ ಕುಡಿಯುವ ನಾವೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಕರ್ನಾಟಕ ನೀನೇರುವ ಮನೆ ಸರಿಯಾದೆ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ನೀ ಕನ್ನಡವಾಗಿ ಕನ್ನಡ ಬಂದಿದ್ದರೆ ನೀ ಕಲ್ಪತರು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಮೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈಮರೆಮೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಲೆಯ ಕಿಚ್ಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಲೆಯ ಕಿಚ್ಚೇವು ಮರೆತೇವು ಮರವ ನೆನೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ ನರನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ
ಕಣ್ಣಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕಿಚ್ಚಿನ ಗಿಳಿಗಳನ್ನು ಗಡಿನಾಡಿನಾಚೆ ದೂರೇವು ಒಡಲೊಡಲ ಕಿಚ್ಚಿನ ಗಿಳಿಗಳನ್ನು ಗಡಿನಾಡಿನಾಚೆ ದೂರೇವು ಒಮ್ಮಿರಲು ಪ್ರೀತಿ ಎಲ್ಲಿಯದು ಪ್ರೀತಿ ನಾಡೊಲವೇ ನೀತಿ ನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಅನ್ನವ ನೀಡುವ ದೇವನದಿ ವೈಯಾರಿ ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನರದಿಂದು ನಮ್ಮ ನಿತ್ಯರಿ ಕಲಿಯುತ್ತಿದ್ದರೆ ಸರಿಸು ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂತ ನಿನ್ನಯುತ್ತ ಸತ್ಯ ಶುದ್ಧ ನಡೆದಿಡಿಸೋಲಿಲ್ಲ ನೀನು ಕಾಲ್ಪಾಡು ಕಾಮಧೇನು ಜ್ವಾಲಾಮುಖಿ ಬಯಲಿಗೆ ತೀರ ಎದುರಾರು ಮುಂದಿನಗೆ ಮನೆ ಪಾಪನೆ ಬೇಲಿ ನೀನಾದೆ ನಮಗೆ ನಾಡು ಕನಾಡು ಎಲ್ಲ ನಿನ್ನದು ನೀ ತಂದ ವಿಜಯ ಸದಾ ನಮ್ಮದು ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನಡುವೆಂದು ನೀ ನಮ್ಮ ನೆತ್ತಿರೆ ಕಳೆಯುತ್ತಿದ್ದರೆ ಸರಿಸು ನೀನಲ್ಲ ನೀವೆಟ್ಟುವ ನೆಲಾದೆ ಕರ್ನಾಟಕ ನೀವೇರುವ ಮನೆ ಸರಿಯಾದೆ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕೊಡಿರುವ ನೀ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿಂದ ಮುದ್ದಿನಗರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೃದಯ ಶಿವ ಕನ್ನಡ ನಿಂದಿಮವ ಓ ಕರ್ನಾಟಕ ಹೃದಯ ಶಿವ ಅವ್ವ ಕಣು ನಮ್ ಜೀವ ಕಣು ನಮ್ಮ ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ಮ ಭಾವ ಕಣು ಸಿಂಹ ಕಣು ಪಾಡುವುದಕ್ಕೂ ಇನ್ನೆಲ್ಲ ಎಲ್ಲ ನಾಡು ನುಡಿಗೆ ಇನ್ನೆಲ್ಲ ಎಲ್ಲ ನಾಡು ನುಡಿಗೆ ನಮ್ಮ ಅವ್ವ ಕಣು ನಮ್ ಜೀವ ಕಣು ಕನ್ನಡ ಕನ್ನಡ
ಕನ್ನಡ ಕರ್ನಾಟಕ. ಕನ್ನಡವೇ ಸತ್ಯ ನಿತ್ಯ, ಕನ್ನಡವೇ ನಮ್ಮಮ್ಮ, ಕನ್ನಡವೇ ನಮ್ಮ ಜೀವ. ಯೋಚನೆ ಮಾಡಿ ಹೇಗಿದೆ ಪದಗಳು, ಅದರ ಅರ್ಥ ನೋಡಿ ಹೇಗಿದೆ ಅಂತ ಅಲ್ವಾ? ನಿಜಕ್ಕೂ ನಾವೆಲ್ಲರೂ ಭಾಗ್ಯವಂತರು. ಈ ಒಂದು ಕರುನಾಡ ಕಪ್ಪು ನಾಡಿನಲ್ಲಿ, ಕಪ್ಪನೆ ಭೂಮಿಯಲ್ಲಿ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನಮ್ಮ ಕರ್ನಾಟಕ. ನಾವೆಲ್ಲರೂ ಈ ಕರ್ನಾಟಕವನ್ನು ನೋಡ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ತೀವಿ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತೀವಿ ಅಲ್ವಾ? ಆಚೆ ಈಚೆ, ಆ ಬದಿಯಲ್ಲಿ ಈ ಬದಿಯಲ್ಲಿ ಎಲ್ಲಾ ಕಡೆ ಹೋಗ್ತೀವಿ. ನಮ್ಮ ಕೊಡಗನ್ನೇ ನಾವು ನೋಡಿಲ್ಲ ಸರಿಯಾಗಿ. ಸೊಟ್ಟಿಗೊಪ್ಪ ಎಂತ ಒಳ್ಳೆಯ ಜಾಗದಲ್ಲಿ ಇದೆ, ಎಂತ ಒಳ್ಳೆಯ ಸ್ಥಾನದಲ್ಲಿದೆ, ಸ್ವರ್ಗ ಇದ್ದಂಗಿದೆ. ನಾವೆಲ್ಲರೂ ನಿಜದಲ್ಲೂ ಸ್ವರ್ಗದಲ್ಲಿ ಇದ್ದೀವಿ. ಮಾದಾಪುರ ರಸ್ತೆ ತಕೊಂಡ್ರೆ ಆ ಕಡೆ ಎಲ್ಲಾ ಕಡೆ ಫಾಲ್ಸ್, ಪ್ರಕೃತಿ ಸೌಂದರ್ಯ. ಮಡಿಕೇರಿ ರಸ್ತೆ ತಕೊಂಡ್ರೆ ಆ ಕಡೆಗೂ ಸಹ, ಕುಶಾಲನಗರ ರಸ್ತೆ ತಕೊಂಡ್ರು ಕೂಡ ಎಲ್ಲ ಕಡೆ ಪ್ರಕೃತಿ ಸೌಂದರ್ಯ. ಸ್ವರ್ಗದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಪ್ರಿಯ ಮಕ್ಕಳೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಹನೀಯರೇ, ಈ ಕನ್ನಡ ಭಾಷೆಯನ್ನು ಎರಡು ಕರಾಳು ಮಣ್ಣಿದು ಚಿರಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ನಾಡು, ಮಹೋನ್ನತ ಕಲೆಗಳ ನೆನೆಬೀಡು. ತಿಳಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕಲ್ಲಾದರೆ ನಾನು ಬೇರೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆದೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿರುವೆ. ಕಲ್ಲಾದರೆ ನಾನು ಬೇರೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆದೆ. Hey, which language is this? This is Kannada from Karnataka. Today is Kannada's day. Yeah, can I join with you? Enjoy. ಹಬ್ಬದ ದಿನ ಎಂದರೆ ತಪ್ಪಾಗಲಾರದು.
ಕೆಲವೇ ದಿನಗಳ ಹಿಂದೆ ನಾಡ ಹಬ್ಬ ದಸರಾವನ್ನು ನಾವು ಕೊಂಡಾಡಿದ್ದೇವೆ. ನಾಡ ಹಬ್ಬ ಅಂದ ತಕ್ಷಣ ನಾಡಿನಾದ್ಯಂತ ಸಡಗರ, ಸಂತೋಷ, ಸಂಭ್ರಮ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಹಿನ್ನೆಲೆಯನ್ನ ಮೆರುಗು ಹಾಕುವಂತ ದಿನ ಮಾತ್ರವಲ್ಲ, ಮನೆ ಮನೆಗಳಲ್ಲಿ ಆಚರಿಸುವಂತಹ ಹಬ್ಬ ಅದಾಗಿರ್ತದೆ. ಇಂದು ನಾವು ಆಚರಿಸುವಂತಹ ಕರ್ನಾಟಕ ರಾಜ್ಯೋತ್ಸವ ನಾಡ ಹಬ್ಬವೇ ಆಗಿದೆ. ಇದು ನಾಡ ಹಬ್ಬ ಆಗಿರುವಾಗ ಅದೇ ಸಂತೋಷ, ಅದೇ ಸಂಭ್ರಮ, ಅದೇ ಸಡಗರ, ಅದೇ ನಮ್ಮ ಸಂಸ್ಕೃತಿಯ, ನಮ್ಮ ಹಿನ್ನೆಲೆಯನ್ನ ನೆನೆಯುವಂತ ಒಂದು ದಿನ ಇದಾಗಬೇಕಾಗಿದೆ. ಮಾತ್ರವಲ್ಲ, ಮನೆ ಮನೆಗಳಲ್ಲಿ ಆಚರಿಸುವಂತಹ ನಾಡ ಹಬ್ಬ ಕರ್ನಾಟಕ ರಾಜ್ಯೋತ್ಸವವಾಗಬೇಕಾಗಿದೆ. ಹಲವು ಬಾರಿ ಈ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಶಾಲಾ ಕಾಲೇಜುಗಳಲ್ಲಿ, ಸಂಸ್ಥೆಗಳಲ್ಲಿ, ರಸ್ತೆಗಳಲ್ಲಿ, ಆಟೋ ರಿಕ್ಷಾಗಳಲ್ಲಿ ಹಾಗೂ ಸರ್ಕಲ್ಗಳಲ್ಲಿ ಮುಗಿದು ಹೋಗ್ತದೆ. ಮನೆ ಮನೆಗಳಲ್ಲಿ, ನಮ್ಮ ದೈನಂದಿನ ಬದುಕಿನಲ್ಲಿ ಈ ಆಚರಣೆ ಅಷ್ಟೊಂದು ಸಡಗರ ಸಂಭ್ರಮವನ್ನು ಪಡೆದುಕೊಳ್ಳೋದಿಲ್ಲ. ಕಾರಣ ತಪ್ಪು ಪರಿಕಲ್ಪನೆ. ಪ್ರಿಯ ಮಕ್ಕಳೇ, ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ಮಾತಾಡೋರು ಮಾತ್ರ ಇದು. ನಾವು ಕನ್ನಡ ಮಾತಾಡಲ್ಲ, ನಾವು ಬೇರೆ ಕಡೆಯಿಂದ ಬಂದಿದ್ದೀವಿ, ಇಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿ ಓದ್ತೀವಿ, ಇಲ್ಲಿ ವಾಸ ಮಾಡ್ತೀವಿ ಅಷ್ಟೇ. ಈ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡವನ್ನು ಮಾತನಾಡುವವರಿಗೆ ಮಾತ್ರ ಎಂಬುವಂತ ತಪ್ಪು ಪರಿಕಲ್ಪನೆ ಹಲವರಲ್ಲಿದೆ. ಇದು ಶುದ್ಧ ತಪ್ಪು. ಈ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಈ ಮಣ್ಣಿನಲ್ಲಿ ಹುಟ್ಟಿರಬಹುದು ಅಥವಾ ಹುಟ್ಟದಿರಬಹುದು, ಈ ಮಣ್ಣಿನಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬನು ಸಂಭ್ರಮಿಸಬೇಕಾದಂತ, ಪ್ರತಿಯೊಬ್ಬನು ಆಚರಿಸಬೇಕಾದಂತ, ಪ್ರತಿಯೊಬ್ಬನು ಹೆಗ್ಗಳಿಕೆ, ಹಿರಿಮೆಯನ್ನ ಪಡಬೇಕಾದಂತ ಒಂದು ಹಬ್ಬ. ಅದನ್ನು ನಾವೆಲ್ಲರೂ ಅರ್ಥೈಸಿಕೊಳ್ಳಬೇಕು. ಏಕೆಂದರೆ ನಾವು ಈ ಮಣ್ಣಿನಲ್ಲಿ ವಾಸ ಮಾಡುವುದರ ಜೊತೆ ಈ ಮಣ್ಣಿನಲ್ಲಿ ಜೀವಿಸುತ್ತಿದ್ದೇವೆ. ಹಾಗಾಗಿ ನಾವು ಕನ್ನಡ ಮಾತನಾಡದೇ ಇರಬಹುದು, ನಮ್ಮ ಮಾತೃಭಾಷೆ ಬೇರೆ ಆಗಿರಬಹುದು, ನಾವು ಬೇರೆ ರಾಜ್ಯದಿಂದ ಅಥವಾ ಹೊರ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡಬಹುದು. ಆದರೆ ಇಲ್ಲಿ ವಾಸ ಮಾಡುವ ಪ್ರತಿಯೊಬ್ಬನು ಕೂಡ ಇಂದು ತನ್ನ ತನು ಮನವನ್ನು ಅರ್ಪಿಸಿ, ತನ್ನ ಹೃದಯಾಂತರಾಳದಿಂದ ಕನ್ನಡ ಮಾತೆಗೆ ನಮನ ಸಲ್ಲಿಸಿ ಕರ್ನಾಟಕ ರಾಜ್ಯೋತ್ಸವವನ್ನ ತನ್ನ ನಾಡ ಹಬ್ಬದಂತೆ, ತನ್ನ ಮನೆ ಮನೆಯ ಹಬ್ಬದಂತೆ ಆಚರಿಸಬೇಕು. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ನಮ್ಮ ಈ ಭೂಮಿಗೆ ನೀಡುವಂತ ನಮ್ಮ ಕೃತಜ್ಞತಾ ಭಾವನೆ. ಪ್ರಿಯ ಮಕ್ಕಳೇ, ಹಾಗಾದರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತ ನಾವು ನವೆಂಬರ್ 1ನೇ ತಾರೀಕು ಇದು ನಾಡ ಹಬ್ಬ, ನಾನು ಆಚರಿಸುತ್ತೇನೆ, ನನ್ನ ಮನೆಯಲ್ಲಿ ಆಚರಿಸುತ್ತೇನೆ, ಎಲ್ಲ ಕಡೆ ಆಚರಿಸುತ್ತೇನೆ, ಆಚರಿಸಿದ್ರೆ ಮಾತ್ರ ಸಾಕ? ಇದಷ್ಟೇ ಅಲ್ಲ ಇದರ ಉದ್ದೇಶ. ಏಕೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಾರಂಭವಾದ್ದು ಕರ್ನಾಟಕ ಏಕೀಕರಣವಾದಾಗ. ಅದಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನವಾಗಿ ನಮ್ಮ ಕರ್ನಾಟಕ ರಾಜ್ಯ ಚಿತ್ರವಾಗಿತ್ತು. ಅದನ್ನ ಏಕೀಕೃತಗೊಳಿಸಿ ಒಂದು ರಾಜ್ಯವನ್ನಾಗಿಸಿ, ಆ ರಾಜ್ಯದ ಆಡಳಿತ ಭಾಷೆ ಕನ್ನಡವನ್ನಾಗಿಸಿ ನಾವೆಲ್ಲರೂ ಒಂದೇ ಕನ್ನಡ ಮಾತೆಯ ಮಕ್ಕಳು ಎಂಬುವಂತ ಒಂದು ಅಂಕುಶವನ್ನ ಆಡಿದಂತಹ ದಿನ ಅದು. ಹಾಗಿರುವಾಗ ಈ ದಿನವನ್ನ ಕೇವಲ ಸಂಭ್ರಮ, ಆಚರಣೆ, ಹಾಡು, ನೃತ್ಯ ಹಾಗೂ ಕನ್ನಡದ ಬಗ್ಗೆ ಒಂದಷ್ಟು ಮಾತಾಡಿ ನಾವು ಮರೆತು ಹೋಗಬಾರದು. ಈಗಾಗಲೇ ಮುಖ್ಯ ಶಿಕ್ಷಕರು ನಿಮಗೆ ತಿಳಿಸಿರುವ ಹಾಗೆ ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ದಿನನಿತ್ಯದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಾದಂಥ ನೀವುಗಳು ಕನ್ನಡವನ್ನು ಮಾತನಾಡುವುದರ ಮುಖಾಂತರ, ಅದರಲ್ಲಿಯೂ ಸ್ಪಷ್ಟವಾಗಿ ಮಾತನಾಡುವುದನ್ನು ನಾವು ಎಷ್ಟೋ ಜನರು ಕಲ್ತಿಲ್ಲ. ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದನ್ನು ನಾವು ಕಲ್ತಿಲ್ಲ. ನಮ್ಮ ಕನ್ನಡ ಭಾಷೆ ಹಲವು ಭಾಷೆಗಳಿಂದ ಮಿಶ್ರಣ ಆಗ್ಬಿಟ್ಟಿದೆ. ಆಂಗ್ಲ ಭಾಷೆ ಅರ್ಧ ನುಂಗ್ಬಿಟ್ಟಿದೆ. ಈಗ ಇನ್ನೊಂದು ಕಡೆ ಅಂಚಿನಲ್ಲಿರ್ತಕ್ಕಂತೆ ತಮಿಳು, ಮಲಯಾಳಂ, ಅರ್ಧ ತೆಲುಗು, ಅರ್ಧ ಕನ್ನಡ, ಈ ರೀತಿ ಆಗ್ಬಿಟ್ಟಿದೆ. ಕನ್ನಡಕ್ಕೆ ಅದರದೇ ಆದಂಥ ಸೊಗಡಿದೆ, ಕನ್ನಡಕ್ಕೆ ಅದರದೇ ಆದಂಥ ಹಿರಿಮೆ ಇದೆ, ಕನ್ನಡಕ್ಕೆ ಅದರದೇ ಆದಂಥ ಆಳ ಇದೆ, ಕನ್ನಡಕ್ಕೆ ಅದರದೇ ಆದಂಥ ಶ್ರೇಷ್ಠತ್ವ ಇದೆ. ಏಕೆಂದರೆ ಕನ್ನಡ ಭಾಷೆ ಅಷ್ಟೊಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಭಾಷೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿರತಕ್ಕಂಥ ಏಕೈಕ ಭಾಷೆ.
ಇಂತಹ ಭಾಷೆಯನ್ನ ನಾವು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಹೆಮ್ಮೆ. ಹಾಗಿರುವಾಗ ಕನ್ನಡ ಭಾಷೆಯನ್ನ ಸರಿಯಾದ ರೀತಿ ಬಳಸಲು ಕಲಿಯೋಣ, ಸರಿಯಾದ ರೀತಿ ಮಾತನಾಡೋಣ. ವಿಶೇಷವಾಗಿ ವಿದ್ಯಾರ್ಥಿಗಳಾದಂಥ ನೀವುಗಳು ಕನ್ನಡ ಭಾಷೆಯನ್ನ ಬರೀಲಿಕ್ಕೆ, ಓದಲಿಕ್ಕೆ ಉತ್ಸಾಹದಿಂದ ಕಲಿಬೇಕು. ಎಷ್ಟೋ ಮಕ್ಕಳಿಗೆ ಕನ್ನಡ ಬರೀಲಿಕ್ಕೆ ಬರಲ್ಲ, ಓದಲಿಕ್ಕೆ ಬರಲ್ಲ. ಸುಮ್ಮನೆ ನಾವು ಕನ್ನಡವೇ ನಮ್ಮಮ್ಮ ಅಂತ ಆಡ್ತೀವಿ. ಅಮ್ಮ ಯಾರು ಅಂತ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀವ? ಕನ್ನಡವೇ ನಮ್ಮಮ್ಮ ಅಂತ ಹಾಡ್ತೀವಿ, ನಮ್ಮಮ್ಮ ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀವ? ಈಗ ನಿಮಗೆ ಓದೋದು ಬರೋದು ಬರಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಕನ್ನಡವೇ ನಮ್ಮಮ್ಮ ಅಂತ ಹೇಳಿ ನಿಮ್ಮ ಅಮ್ಮನೇ ನಿಮಗೆ ಗೊತ್ತಿಲ್ಲ. ವಿಶೇಷವಾಗಿ ಕೊಡಗಿನಲ್ಲಿರ್ತಕ್ಕಂಥ ನಮ್ಮನ್ನ ಇಡೀ ಕರ್ನಾಟಕದವರು ಏನಂತ ಭಾವಿಸ್ತಾರೆ ಗೊತ್ತಾ? ನಾನು ಹೊಸದಾಗಿ ಕೊಡಗಿಗೆ ಬಂದಿದ್ದೀನಿ, ಆದರೆ ಮೈಸೂರಿನಲ್ಲಾಗ್ಬೋದು, ಬೆಂಗಳೂರಿನಲ್ಲಾಗ್ಬೋದು, ಬೇರೆ ಪ್ರದೇಶಗಳ ಕರ್ನಾಟಕದಲ್ಲಿ ಕೊಡಗಿನವರನ್ನ ಮೂಲ ಕನ್ನಡಿಗರು ಅಂತ ಗುರುತಿಸ್ತಾರೆ. ಮಾತ್ರವಲ್ಲ, ಮಾತೃ ಕಾವೇರಿ ತಾಯಿ ಇಲ್ಲಿ ಹುಟ್ಟುವುದು. ಹಾಗಾಗಿ ಕೊಡಗಿಗೆ ಅದರದೇ ಆದಂತ ಒಂದು ಶ್ರೇಷ್ಠತ್ವವನ್ನ ಇಡೀ ಕರ್ನಾಟಕದ ಜನರು ತಿಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಮಕ್ಕಳಿಗೆ ಕನ್ನಡ ಮಾತಾಡೋದೇ ಬರಲ್ಲ, ಬರೀಲಿಕ್ಕೆ ಓದ್ಲಿಕ್ಕೆ ಬರೋದಿಲ್ಲ. ಬೇರೆ ಕಡೆ ನಮ್ಮ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ನೋಡಿ. ಕನ್ನಡ ಹುಟ್ಟಿರೋದೇ ಕೊಡಗಿನಲ್ಲಿ ಅನ್ನೋ ರೀತಿ ನಾವು ಬೇರೆ ಕಡೆ ಬಿಂಬಿಸ್ತಾರೆ. ಸುಳ್ಳಲ್ಲ ಇದು. ಕಾವೇರಿ ತಾಯಿ ಹುಟ್ಟೋದು ಇಲ್ಲಿ, ಕನ್ನಡ ತಾಯಿಯ ಮಾತೃಭೂಮಿ ಇದು, ಜನ್ಮಭೂಮಿ ಇದು ಎಂಬುದಾಗಿ ಕರೀತಾರೆ. ಆದರೆ ನಾವುಗಳು ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ, ಕನ್ನಡ ಓದ್ಲಿಕ್ಕೆ ಬರಲ್ಲ, ಕನ್ನಡ ಬರೀಲಿಕ್ಕೆ ಬರಲ್ಲ. ಇದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ. ಹಾಗಾಗಿ ಪ್ರೀತಿಯ ಮಕ್ಕಳೇ, ಕೇವಲ ಆಚರಣೆ, ಸಡಗರ, ಸಂಭ್ರಮ, ನೃತ್ಯ ಇವುಗಳ ಮುಖಾಂತರ ಕನ್ನಡ ರಾಜ್ಯೋತ್ಸವ ಆಚರಣೆ ಮುಗಿದು ಹೋಗಬಾರ್ದು. ಬದಲಿಗೆ ನಾವು ಪಣ ತೊಡಬೇಕು. ನನ್ನ ಈ ಕನ್ನಡ ನಾಡಿಗಾಗಿ ನಾನು ಶ್ರಮಿಸೋದು ಬೇಕಾಗಿಲ್ಲ, ದುಡಿಯೋದು ಬೇಕಾಗಿಲ್ಲ. ಸಾಕಷ್ಟು ಜನ ದುಡಿದು ಶ್ರಮಿಸಿ ಕನ್ನಡವನ್ನ ಹೆಮ್ಮರವಾಗಿ ಬೆಳೆಸಿದ್ದಾರೆ. ಅದನ್ನ ಸರಿಯಾದ ರೀತಿ ಬಳಸ್ತೀನಿ, ಅದನ್ನ ಸರಿಯಾದ ರೀತಿ ಉಪಯೋಗಿಸ್ತೀನಿ, ಅದನ್ನ ಸರಿಯಾದ ರೀತಿ ಮಾತಾಡ್ತೀನಿ, ಬರೀಲಿಕ್ಕೆ ಓದಲಿಕ್ಕೆ ಕಲಿತೀನಿ ಎಂಬುದಾಗಿ ಎಲ್ಲ ವಿದ್ಯಾರ್ಥಿಗಳು ಪಣ ತೊಡಬೇಕಾಗಿ ಈ ಮುಖಾಂತರ ನಿಮ್ಮೆಲ್ಲರಲ್ಲಿಯೂ ಕಳಕಳಿಯಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು.